ಅಲ್ಲದೆ ಈ ಮನೆಯೊಳಗೆ ಇರುವುದು ಅಪರಾಧವೇ ಸರಿ. ಅವರನ್ನು ನಾಮಿನೇಟ್ ಮಾಡಬೇಕು. ಅವರೊಂಥರ ಸ್ಯಾಡಿಸ್ಟ್ ಪರ್ಸನ್. ಅಹಂಕಾರ ಅದು ಅವಳ ಆಟನೇ ಕೆಡಿಸ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ನಿಮಗೆ ಗೊತ್ತಿರಬಹುದು, ಬೆಳಿಗ್ಗೆ ಡೈರೆಕ್ಟ್ ನಾಮಿನೇಟ್ ಆಗಿ ಅಶ್ವಿನಿ ಅವರು ಆಯ್ಕೆ ಆಗಿದ್ದಾರೆ. ಆದ್ರೆ ಅವರು ಎಲ್ಲರ ಕಾಲ ಹತ್ರ ಹೋಗಿ ಕ್ಷಮೆಯನ್ನ ಕೂಡ ಕೇಳ್ತಾರೆ, ಬಸ್ಕೆಯನ್ನ ಹೊಡೆದು. ಆದ್ರೆ ಈಗ ಮನೆಯಲ್ಲಿ ಉಳಿದಿರುವಂತವರ ನಾಮಿನೇಷನ್ ಮಾಡುವಂತ ಪ್ರಕ್ರಿಯೆ ಶುರುವಾಗಿದೆ. ಅದಕ್ಕೆ ಬಿಗ್ ಬಾಸ್ ಒಂದು ಟ್ಯಾಗ್ ಲೈನ್ ಅನ್ನು ಕೂಡ ಕೊಡ್ತಾರೆ, ಯೋಗ್ಯತೆ ಇಲ್ಲದವರು ಬಿಗ್ ಬಾಸ್ ಮನೆಯಲ್ಲಿ ಇರೋದು ಅಪರಾಧವೇ ಸರಿ ಅಂತ ಹೇಳಿ. ಸೊ ಅದರಂತೆ ಒಂದು ರೂಮ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ, ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಅದು ಕೂಡ ಇನ್ವೆಸ್ಟಿಗೇಷನ್ ರೂಮ್ ತರ ರೆಡಿ ಮಾಡಿದ್ದಾರೆ. ಅಲ್ಲಿ ಒಂದು ಕ್ಯಾಮ್ರಾ ಇದೆ, ಹಲವಾರು ಫೋಟೋಸ್ಗಳಿದೆ, ಡು ನಾಟ್ ಕ್ರಾಸ್ ಅನ್ನೋ ಒಂದು ಟ್ಯಾಗ್ ಕೂಡ ಹಾಕಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಸ್ಪರ್ಧಿಗಳ ಫೋಟೋಗಳನ್ನು ಕೂಡ ಅಲ್ಲೊಳಗೆ ಇಟ್ಟಿದ್ದಾರೆ. ಸೊ ಅದರಂತೆ ಸ್ಪರ್ಧಿಗಳು ಬರಬೇಕು. ಆ ಒಂದು ಬೋರ್ಡ್ ನಲ್ಲಿ 2 ಬೋರ್ಡ್ಗಳನ್ನು ಇಟ್ಟಿದ್ದಾರೆ, ಅದ್ರ ಮೇಲೆ ದೋಷಿ ಅಂತ ಹೇಳಿ ಬರೆದಿದ್ದಾರೆ. ಈ ಮನೆಯಲ್ಲಿ ಇರ್ಲಿಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ ಅವರ ಫೋಟೋಗಳನ್ನ ಹಾಕ್ಬಿಟ್ಟು ಅವರ ಬಗ್ಗೆ ಒಳ್ಳೆ ಉದಾಹರಣೆಗಳನ್ನ ಅಥವಾ ಕಾರಣಗಳನ್ನ ಕೊಡಬೇಕಾಗತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಅಲ್ಲಿಗೆ ಬರುವಂತದ್ದು ನಮ್ಮ ರಿಷಾ ಗೌಡ ಅವರು ಮಾಳುವನ್ನ ಯೋಗ್ಯತೆ ಇಲ್ಲದವನು ಅಂತ ಹೇಳಿ ಕರೀತಾರೆ. ಹಾಗೆ ಅಶ್ವಿನಿ ಗೌಡ ಅವರು ಸ್ಪಂದನನ್ನ ಯೋಗ್ಯತೆ ಇಲ್ಲದವರು ಅಂತ ಹೇಳಿ ಕರೀತಾರೆ. ಹೀಗೆ ಒಬ್ಬೊಬ್ಬರೇ ಬರ್ತಾರೆ. ಧ್ರುವಂತವರು ಟೋಟಲ್ ಅಭಿ ಮತ್ತೆ ನಮ್ಮ ಮಾಳುವನ್ನ ಈ ಮನೇಲಿ ಇರ್ಲಿಕ್ಕೆ ಯೋಗ್ಯತೆ ಇಲ್ಲದವರು ಅಂತ ಹೇಳಿ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಆದ್ರೆ ಧನುಷ್ ಅವರು ಏನಿದ್ದಾರೆ, ಧನುಷ್ ಅವರು ರಕ್ಷಿತಾಳನ್ನ ಈ ಮನೇಲಿ ಅವಳು ಇರ್ಲಿಕ್ಕೆ ಯೋಗ್ಯತೆ ಇಲ್ಲ, ಅವಳು ಈ 3 ವಾರ ಇದ್ದಿದ್ದೆ ಬೇರೆ, ಈಗ ಅವಳು ಚೇಂಜ್ ಆಗಿರೋದೇ ಬೇರೆ ಅಂತ ಹೇಳಿ ಅವಳನ್ನು ಕೂಡ ದೋಷಿಯನ್ನಾಗಿ ಮಾಡ್ತಾರೆ. ಸೊ ಇದಾದ ನಂತರ ಬರುವಂತದ್ದು ನಮ್ಮ ರಾಶಿಕಾ ಅವರು ಧ್ರುವಂತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆ ವ್ಯಕ್ತಿ ಒಂಥರ ಹೇಗೆ ಅಂದ್ರೆ, ಯಾರಾದ್ರೂ ಆ ವ್ಯಕ್ತಿ ಬಗ್ಗೆ ಏನಾದ್ರೂ ಹೇಳ್ಬಿಟ್ರೆ ಅವರನ್ನ ಕೆಟ್ಟದಾಗಿ ನೋಡುವಂಥದ್ದು, ಕೆಟ್ಟದಾಗಿ ನಗುವಂಥದ್ದು, ಅವರ ಒಂಥರ ಸ್ಯಾಡಿಶ್ ಬಿಹೇವಿಯರ್ ಇರ್ತದೆ ಅವರಿಗೆ ಅಂತ ಹೇಳಿ ಒಳ್ಳೆಯ ಒಂದು ಪಟ್ಟವನ್ನೇ ಕೂಡ ಅವರಿಗೆ ಕೊಟ್ಟು ಅವರು ದೋಷಿ ಅಂತ ಹೇಳಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಲಿಕ್ಕೆ ನಾಮಿನೇಟ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ಬಂದಂತಹ ಸ್ಪಂದನ ಅವರು ಟೋಟಲ್ ರಿಷಾ ಗೌಡ ಮತ್ತೆ ರಾಶಿಕಾ ಇಬ್ರನ್ನು ಕೂಡ ದೋಷಿ ಅಂತೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಜೊತೆಗೆ ರಾಶಿಕನ ಬಗ್ಗೆ ಹೇಳ್ತಾರೆ, ಅವಳೆಲ್ಲ ಒಂದು ಕಡೆ ಇಲ್ಲಿ ಬರುವಂತಹ ಟಾಸ್ಕ್ ಗಳನ್ನ ಗೆದ್ದು ನಾನೇ ಎಲ್ಲದನ್ನು ಗೆಲ್ತೀನಿ ಅನ್ನೋ ಒಂದು ದುರಹಂಕಾರ ಅವಳದಲ್ಲಿ ಇದೆ. ಅವಳು ಅದನ್ನ ಇಟ್ಕೊಂಡೆ ತಾನೇ ತುಂಬಾ ಶಕ್ತಿಶಾಲಿ ಅನ್ಕೊಂಡಿದ್ದಾಳೆ, ಅದು ತಪ್ಪು ಅಂತ ಹೇಳಿ ಅವಳನ್ನ ನಾಮಿನೇಟ್ ಕೂಡ ಮಾಡ್ತಾರೆ. ಸೊ ಆಮೇಲೆ ಇನ್ನೊಂದು ವಿಚಾರ ಹೇಳ್ತಾರೆ, ಏನೇ ವಿಚಾರ ಆಗಲಿ ಹೋಗ್ಲಿ ಅವ್ರು ಕೇವಲ ಒಬ್ಬರ ಹತ್ರ ಮಾತ್ರ ಶೇರ್ ಮಾಡ್ಕೋತಾರೆ, ಅದು ಕೂಡ ನಮ್ಮ ಸೂರಜ್ ಹತ್ರ. ಇನ್ನುಳಿದಂತೆ ಯಾರನ್ನೂ ಕೂಡ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಅದರಿಂದಾಗಿ ಅವರಿಬ್ಬರು ಕೂಡ ಮನೆಯಿಂದ ಆಚೆ ಹೋದ್ರೆ ಒಳ್ಳೇದು ಅಂತ ಹೇಳಿ ತುಂಬಾ ಜನ ಅವ್ರನ್ನ ನಾಮಿನೇಟ್ ಮಾಡಿ ಬಿಸಾಕ್ತಾರೆ. ಬಟ್ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಚೆನ್ನಾಗಿ ನಡೆದಿದೆ. ಇದು ನಡೆದಿರೋದು ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕ್ರಿಯೇಟಿವಿಟಿ ಮಟ್ಟ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಆ ಕ್ರಿಯೇಟಿವಿಟಿಗೆ ನಾನು ಕೂಡ ಮೆಚ್ಕೊಂಡಿದ್ದೀನಿ. ಆದರೆ ಬೆಳಿಗ್ಗೆ ಗಿಲ್ಲಿ ಮಾಡಿರುವಂತಹ ಒಂದು ಆಕ್ಟ್ ಏನಿದೆ ಅಶ್ವಿನಿ ಗೌಡನ್ ಜೊತೆಗೆ ಸೂಪರ್ ಆಗಿದೆ. ಗಿಲ್ಲಿ ಅವ್ರ ಮೇಲೆ ಒಂದು ದೂರು ಕೂಡ ಕ್ರಿಯೇಟ್ ಆಗಿದೆ ಅಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತೋ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.